ಶಿವಮೊಗ್ಗದಲ್ಲಿ ವಚನ ಸಾಹಿತ್ಯದ ಹಿನ್ನೆಲೆಯಲ್ಲಿ ನಗರದ ಅಲ್ಲಮಪ್ರಭು ಮೈದಾನದಲ್ಲಿ 1000 ವಚನ ಗಾಯನ ಎಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವು ಏಪ್ರಿಲ್ 9ರಂದು ನಡೆಯಲಿದ್ದು ಶಿವಮೊಗ್ಗ ಗಾನ ಕಲಾವಿದರ ಮಹಾಸಂಗಮವೇ ನಡೆಯಲಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೆ ಯುವರಾಜ್ ಮಾಹಿತಿ ನೀಡಿದ್ದಾರೆ. ಅದೊಂದು ವಚನಗಳು ಗಾಯನ ರೂಪದಲ್ಲಿ ಬಂದಿರೋದು. ಏನಿದು ವಚನ ಗಾಯನ ರೂಪದಲ್ಲಿ ಬಂದಿದೆಯಲ್ಲ, ವಚನ ಅನ್ನೋ ಮಾತು ನಿಜ, ಪ್ರಾಸದ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಮ್ಮಿ, ಸಂಪೂರ್ಣ ಪ್ರಾಸಬದ್ಧವಾಗಿದೆ. ಕಾವ್ಯದ ಒಂದು ಏನು ವ್ಯಾಕರಣ ಅಂತ ಛಂದಸ್ಸು ಅಂತೀವಿ ಅದೆಲ್ಲ ಇದೆ ಅಂತ ಪೂರ್ಣ ಹೇಳೋಕ್ಕಾಗಲ್ಲ, ಅದಕ್ಕೆ ಅದು ವಚನ ಅಂತಲೇ ಅಂದಿರೋದು. ಆದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ನಮಗೆ ಇದೇ ಶಿವಮೊಗ್ಗದವರಾದಂಥ ಬಿ ದೇವೇಂದ್ರಪ್ಪನವರು, ಆ ಮೈಸೂರು ಆಸ್ಥಾನ ವಿದ್ವಾಂಸರು, ಅವ್ರ ಶಿಷ್ಯರಾದಂತಹ ಚಕ್ರಕೋಡಿ ನಾರಾಯಣ ಶಾಸ್ತ್ರಿಗಳು ಅಂತ, ಅವರು ಸಹ ಸಂಗೀತಕ್ಕೆ, ಕರ್ನಾಟಕ ಸಂಗೀತಕ್ಕೆ ವಚನ ಗಾಯನವನ್ನು ತಂದರು. ಶಾಸ್ತ್ರೀಯ ಚೌಕಟ್ಟಲ್ಲಿ ನಾವು ವಚನವನ್ನು ಹಾಡುವಂತಹ ಒಂದು ಪರಂಪರೆ ಬೆಳೀತು. ಆದರೆ ನಮ್ಮ ಬಸವ ಕೇಂದ್ರದ ಶ್ರೀಗಳು ಕರೋನಾ ಬರೋಕ್ಕೂ ಮುಂಚೆ ಒಂದು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಆಲೋಚಿಸಿದ್ದು, ನಮ್ಮನ್ನೆಲ್ಲ ಮೀಟಿಂಗಿಗೆ ಕರೆದ್ರು. ಆ ಮೀಟಿಂಗಲ್ಲಿ ಈ ಅಶ್ವಥ್ ಅವರ ಸಾಹಿತ್ಯ ತಗೊಂಡಿದ್ದಾರೆ ಅಂತ ನನಗಿನ್ನೂ ಅವಾಗ ಗೊತ್ತಾಗಿರಲಿಲ್ಲ. ನಂತರದಲ್ಲಿ ನನಗೆ ಅಶ್ವಥ್ ಅವರ ಸಾಹಿತ್ಯ ಹಾಡಿಸ್ಕೊಂಡು ಹೋಗುತ್ತೆ, ನೋಡೋಕ್ಕೆ ಸುಲಭವಾಗಿ ಕಂಡರು, ಅದರಲ್ಲಿ ಕಲಿಯೋದಕ್ಕೂ ಸ್ವಲ್ಪ ಕ್ಲಿಷ್ಟತೆ ಇದೆ. 1000 ಸಂಖ್ಯೆಯ ಕಂಠದಿಂದ ಇದನ್ನು ಹಾಡಿಸುವಂಥ ಒಂದು ಪ್ರಯತ್ನ ಇದೆಯಲ್ಲ, ಅದು ಕಷ್ಟ ಆದರೂ ಅದನ್ನು ಬಹಳ ವ್ಯವಸ್ಥಿತವಾಗಿ ಈ ಬಸವ ಕೇಂದ್ರದ ಜವಾಬ್ದಾರಿ ತಗೊಂಡು ಮಾಡಿದೆ. ನಮ್ಮನ್ನೆಲ್ಲ ಬರಮಾಡಿಕೊಂಡು ಈ ಒಂದು ಕೈಂಕರ್ಯವನ್ನು ನಡೆಯೋ ಹಾಗೆ ಮಾಡಿದೆ. ಈ ಟ್ಯೂನಿಂಗ್ ಬಹಳ ಅದಕ್ಕೆ ಆ್ಯಪ್ಟಾಗಿ ಕೂಡಿ ನಾನು ಹಾಡೋಣ ಅಂತ ಹೇಳುವಂತಹ ಒಂದು ರಿದಮ್ ಪ್ರಾಮುಖ್ಯತೆ ಮತ್ತು ಜನಪದ ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥ ರಾಗ ಸಂಯೋಜನೆಗಳಾಗಿದೆ. ಹಾಗಾಗಿದ್ದರಿಂದ ಇದನ್ನು ಯಾರು ಬೇಕಾದರೂ ಹಾಡ್ಬೋದು. ನನಗನ್ಸುತ್ತೆ ತಾವು ದಯಮಾಡಿ ತಾವೂ ಸಹ ಆ ದಿನ ನಮ್ಮ ಈ ಗೋಷ್ಠಿಯಲ್ಲಿ ಭಾಗವಹಿಸಿದರೆ, ಪತ್ರಕರ್ತರಿದ್ದೀರಿ, ತಾವೆಲ್ಲವೂ ಇದೊಂದು ಸಂಪೂರ್ಣ ಎಲ್ಲರೂ ಇದನ್ನು ಖುಷಿಯಲ್ಲಿ ಭಾಗವಹಿಸ್ಬೋದು. ಆ 1000 ಕಂಠದಲ್ಲಿ ಅದು ಎಷ್ಟರ ಮಟ್ಟಿಗೆ ಹೊರಹೊಮ್ಮುತ್ತಲ್ಲ ಆ ಎನರ್ಜಿ, ಅದು ಈ ಹೆಡೆಯಲ್ಲಿ 1300 ಜನ ನಮಗೆ ಹೆಸರು ನೋಂದಾಯಿಸಿದ್ದಾರೆ. 1300 ಜನರ ಬಾಯಲ್ಲಿ ಸುಮಾರು 40 ವಚನಗಳು ಬಾಯಿ ಬರುವಾಗ ಆಯ್ತಲ್ಲ, ಅದು ಮಹತ್ ಸಾಧನೆ. ಕಾರ್ಯಕ್ರಮ ಆಗತ್ತೆ, ಮುಗಿಯುತ್ತೆ, ಆದರೆ ಅದರ ಅರ್ಥಪೂರ್ಣ, ಅವನ ಜೀವನ ಪರ್ಯಂತ ಅವನಿಗೆ ಮಾರ್ಗದರ್ಶಕವಾದಂತಹ ವಚನಗಳು ನಮಗೆ ಗುರುಗಳು ಒದಗಿಸಿಕೊಟ್ಟಿದ್ದಾರೆ. ಇದಕ್ಕೆ ನಮ್ಮೆಲ್ಲ ವಿದ್ವಾಂಸರುಗಳು ಸೇರಿಕೊಂಡು, ಸಂಗೀತದ ವಿದ್ವಾಂಸರುಗಳು ದುಡಿದರ ಫಲ 1000 ಜನ ತಯಾರಾಗ್ತಾ ಇದ್ದಾರೆ. ಅವರದ್ದೇ ಕಾರ್ಯಕ್ರಮ ನಮ್ಮ ಫ್ರೀಡಮ್ ಪಾರ್ಕಲ್ಲಿ, ಅಲ್ಲಮಪ್ರಭು ಫ್ರೀಡಮ್ ಪಾರ್ಕಲ್ಲಿ ನಾಡಿದ್ದು 9ನೇ ತಾರೀಕು ಸಂಜೆ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಉತ್ತಮ ಪ್ರಚಾರವನ್ನು ತಾವು ಕೊಡಬೇಕು. ಮತ್ತೆ ನಾವು ಇದ್ರ ವಿಶೇಷವಾಗಿ ಮಾಡ್ಕೊಳ್ತೀವಿ ಅಂತಂದರೆ, ಹಾಡುವವರು 1000 ಜನ ಆದರೂ